ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ ಗುಂಡಿ ಗಂಡಾಂತರ. ಗುಂಡಿಗೆ ಬಿದ್ದು ಟೀಚರ್ನ ಮುಖ ಕೈ ಕಾಲುಗಳಿಗೆ ಪೆಟ್ಟಾಗ್ಬಿಟ್ಟಿದೆ. ನೋಡಿ, ಗುಂಡಿಗಳು ಯಾವಾಗ ಬೇಕಾದ್ರೆ ಬಾಯಿ ತೆಕ್ಕೊಂಡಿರುತ್ತೆ. ಮಳೆಗಾಲ ಆರಂಭ ಆಗಿದೆ, ಗುಂಡಿ ಮುಚ್ಚಬಾ GBA ಅನ್ನೋ ಒಂದು ಮಾತುಗಳನ್ನು ಸಾರ್ವಜನಿಕರು ಹೇಳಬೇಕಾಗಿರೋ ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಗುಂಡಿಗೆ ಬಿದ್ದು ಟೀಚರ್ನ ಮುಖ ಕೈ ಕಾಲುಗಳಿಗೆ ಗಾಯ ಆಗಿದೆ, ಪೆಟ್ಟಾಗಿದೆ. ಬೆಂಗಳೂರಿನ ರಾಯಸಂದ್ರದಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ಈ ಘಟನೆ ಆಗಿರೋದು. ಇದೇ ರಸ್ತೆಯಲ್ಲಿ ಹಲವು ಬಾರಿ ನಡೆದಿದೆ ಇಂತಹದ್ದೇ ಘಟನೆಗಳು. ಹಲವು ವರ್ಷಗಳಿಂದ ರಸ್ತೆಗೆ ಡಾಂಬರ್ ಇಲ್ಲ ಅಂತ ಜನಾಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಗುಂಡಿಗೆ ಬಿದ್ದು ಪಾಪ ಟೀಚರ್ ಒಬ್ಬರು ಕೈಕಾಲು ಮುಖಕ್ಕೆಲ್ಲ ಗಾಯ ಮಾಡ್ಕೊಂಡಿದ್ದಾರೆ. ಹಲವಾರು ದಿನಗಳಿಂದ ಕೂಡ ಇದೇ ಸ್ಥಿತಿ ಬೆಂಗಳೂರಿನ ರಾಯಸಂದ್ರದಲ್ಲಿ. ರಸ್ತೆಯಲ್ಲಿ ಇರೋದೆಲ್ಲ ಬರೀ ಗುಂಡಿಗಳೇ, ಡಾಂಬರೇ ಇಲ್ಲ. ಈ ರೀತಿಯಾದಂಥ ವಾತಾವರಣ ಈಗ ಇದೆ. ನೋಡಿ, ಆಟೋ ಒಂದು ಬಿದ್ದಿದೆ, ಅದನ್ನು ಎತ್ತಿ ಸ್ಥಳೀಯರು ಮೇಲೆ ನಿಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನ ರಾಯಸಂದ್ರದಲ್ಲಿ ಆಗಿರೋ ಅಂಥ ಘಟನೆ ಇದು. ಮಳೆ ಬಂತಂದರೆ ರಸ್ತೆ ಪೂರ್ತಿ ಕೆಸರು ಗದ್ದೆ ಆಗಿಬಿಡುತ್ತೆ ಅಂತ ಆಕ್ರೋಶ ಜನರದು. ಅಪಾಯದಲ್ಲೇ ಸ್ಕೂಲ್ ಮಕ್ಕಳು, ಶಾಲಾ ವಾಹನಗಳು ಓಡಾಡುತ್ತೆ. ಪಕ್ಕದಲ್ಲೇ ಇರುವಂಥ ರಸ್ತೆ ಚೆನ್ನಾಗಿದೆ, ಆದರೆ ಇದು ಕಳಪೆ ಕಾಮಗಾರಿ. Actually, I was going to my school and too much traffic was there, and when I was going, suddenly one man came in front of me, so I did the brake, and after that immediately my scooty is left. Yes, potholes were there, so that's why road was also muddy, so that's why I fell down. No, I had no child. Okay. I was going to school. I'm a teacher. Okay. Yes. Your name? Sriya. So it was 13th of May evening. I was coming from my office and exactly near to this school. I was coming from a bike and I fell down, due to which a small stone chip near my navel got inserted. And I went to a doctor. Doctor has suggested for a surgery, and I have undergone a surgery on 15th of May, and they have recommended for a rest for a 4 week. And even after that, when I have to go for a checkup, I have to call for a ambulance. The situation of road is so pathetic that you cannot go via own car or a public transport. You know, the only solution is to book an ambulance and go for a checkup. What is the reason for this incident? The road is so bad, right? It's very difficult for to ride a bike or a car. So I was coming by a bike, and due to which I got slipped because of the big potholes, and I fell down. Since when you're facing this kind of Uh, problems? I think this has been more than a year, and we have reached out to Panchayat and the local MLA, and they have promised on the Karnataka Rajyotsav that this will get rectified in a month or soon, but there is no action on it. How much you spent for the surgery? It was around 2,19,000, yeah. So luckily I have an insurance and it got covered, but yeah, there's a visit. Now Yeah. you're okay? Now I am okay, but it has been recommended, and the situation of road is so bad that I cannot ride a bike for a 6 months, and I have to work from home. Your Yeah. name? My name is Harish. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಎಂತೆಂಥ ಅದ್ಭುತ ರಸ್ತೆಗಳಿದ್ದಾವೆ ಅಂತ ನೀವು ನೋಡಿರ್ತೀರಾ. ಅಂಥ ಅದ್ಭುತ ರಸ್ತೆಗಳಲ್ಲಿ ಒಂದಾದ ಒಂದು ರಸ್ತೆಯನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸದ್ಯ ನಾನೀಗ ರಾಯಸಂದ್ರದ ದೊಡ್ಡ ಆಲದ ಮರ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದೀನಿ. ಅಂದರೆ ಎಷ್ಟು ಅದ್ಭುತವಾಗಿದೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋದೇ ಬೇಡ, ನಿಮ್ಮ ಕಣ್ಣಾರೆ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಸಾಕಷ್ಟು ಜನ ಮಕ್ಕಳು, ವಯಸ್ಸಾದವರು, ವೃದ್ಧರು ಓಡಾಡುವಂಥ ರಸ್ತೆ. ಎನಿ ಟೈಮ್ ಇಲ್ಲಿ ಸಂಚಾರ ಇರುತ್ತೆ. ಆದರೆ ಇದೇ ಜಾಗದಲ್ಲಿ, ಇದೊಂದೇ ಜಾಗ ಅಲ್ಲ, ಈ ರಸ್ತೆಯ ಉದ್ದಕ್ಕೂ ಕೂಡ ಒಂದು ರೀತಿ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಒಂದೆರಡು ವರ್ಷಗಳಲ್ಲ, ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಸುಮಾರು ವರ್ಷಗಳಿಂದ ಈ ರಸ್ತೆಗೆ ಸರಿಯಾಗಿ ಡಾಂಬರ್ ಹಾಕಿಲ್ಲ. ನಾವು ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವರು ಸಬೂಬ್ಗಳನ್ನ ಹೇಳ್ತಾರೆ ಹೊರತು ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ನೀವು ನೋಡ್ಬೋದು, ನಿನ್ನೆ ಮಳೆ ಬಂದಿದೆ. ಮಳೆಗೆ ಯಾವ ರೀತಿ ರಸ್ತೆಯಲ್ಲಿ ನೀರು ನಿಂತಿದೆ, ಈ ರಸ್ತೆಯಿಂದ ಸೊಳ್ಳೆ ಕಚ್ಚಿ ಆರೋಗ್ಯ ಸಮಸ್ಯೆ ಆದರೆ ಯಾರು ಹೊಣೆ ಅನ್ನುವಂಥ ಒಂದು ಆಕ್ರೋಶ ಹೊರಹಾಗ್ತಾ ಇರುವಂಥದ್ದು. ಸದ್ಯ ಇಲ್ಲಿ ಜನ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಅವರನ್ನೇ ಮಾತನಾಡಿಸ್ತೀನಿ. ಏನಾಯ್ತು ಸರ್, ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಬೇಕೇ ಬೇಕು ರಸ್ತೆ ಬೇಕು ಅಂತ ಇದ್ದೀರಾ, ಏನಾಗ್ತಾ ಇದೆ ಸರ್? Madam, we are staying in this area almost from past 4 years. I never seen the road is been repaired from past 5 years. We have given multiple requests to MLA and Panchayat, and everywhere we have given the request, and we have so many documents here. We are like continuously following with all the grievance, and we have the all other
reached out every office, but till now no solution. Here we have around 30 schools here. We are staying around 30,000 people. Starting from Mahavir Ranches to Ahad Excellencia, we have around 15 big apartments. Minimum like 1,500 to 2,000 people are staying in this one single apartment. We have 30,000 plus people and we have 30 schools here. Every day like thousands of kids are traveling here. There are small kids like with 5 years, 6 years old, and you can see the senior citizens here. Everyone has a problem with their back and the injuries. So there are so many issues are happening when they are not even repairing and not even there is no progress here. We don't know why we are paying taxes in this city. Being in like Bangalore, like this kind of situation we never expected. ಮೇಡಮ್ ಇದು ಶಾಂತಿನಗರ ಪಂಚಾಯತ್ಗೆ ಬರುತ್ತೆ. ಸೊ ಇದನ್ನು ದೊಡ್ಡಮರ ರೋಡ್ ಅಂತ ಹೇಳ್ತಾರೆ. ಸೊ ಈ ರೋಡಲ್ಲಿ ನಮ್ಮ ಫ್ರೆಂಡ್ಸ್ಗಳು ಹೇಳ್ದಂಗೆ ಕ್ಲೋಸ್ ಟು ಒಂದು 15 to 20 ಅಪಾರ್ಟ್ಮೆಂಟ್ಸ್ ಇದ್ದಾವೆ, 20 to 25 ಸ್ಕೂಲ್ಸ್ಗಳಿದ್ದಾವೆ. ಬೆಳಗ್ಗೆ ನೀವು ನೋಡಿದರೆ ಇಲ್ಲಿ ತುಂಬ ಸ್ಕೂಲ್ ಬಸ್ಗಳು ಓಡಾಡ್ತಾ ಇರ್ತವೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಸ್ಕೂಲ್ ಬಸ್ಗಳು ಓಡಾಡುವಾಗ ಗುಂಡಿಗಳು ತುಂಬ ಇದ್ದಾವೆ. ಸೊ ಅದರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ. ಮೇನ್ ರೀಸನ್ನು ರೋಡೇ. ಸೊ ಇಲ್ಲಿ ಮ್ಯಾಮ್ ಒಂದು ರೀಸೆಂಟಾಗಿ ಒಂದು 15-20 ಡೇಸಲ್ಲೇ ಒಂದು 3-4 ಇಶ್ಯೂಸ್ ಆಗಿದೆ. ಒಂದು ಇವತ್ತು ಬೆಳಿಗ್ಗೆನೇ ಒಬ್ಬರು ಮೇಡಮ್ ಸ್ಕೂಲ್ ಟೀಚರ್ ಅವರು ಹೋಗುವಾಗ ಜಾರು ಬಿದ್ದರು. ಗುಂಡಿದಲ್ಲಿ ಬೈಕ್ ಹೋಗುವಾಗ ಜಾರು ಬಿದ್ದು ಕೈಕಾಲೆಲ್ಲ ಏಟಾಗಿದೆ. ಆಮೇಲೆ ಒಂದು 10 days ಬ್ಯಾಕ್ ಒಂದು ಆಟೋ ಉಲ್ಟಾ ಆಗಿಬಿಟ್ಟಿತ್ತು. ಅದತ್ರ ನಮ್ಮ ಹತ್ರ ಫುಟೇಜ್ ಎಲ್ಲ ಇದೆ, ಫೋಟೋಸ್ ಇದೆ, ವಿಡಿಯೋಸ್ ಇದೆ. ಸೊ ಇಲ್ಲಿ ಮೇನ್ ಕಾರಣ ಅಂದರೆ ಮ್ಯಾಮ್ 2.5 ವರ್ಷದ ಹಿಂದೆ ಸ್ವಲ್ಪ ರೋಡ್ ಮಾಡಿದರು. ಬಟ್ ಈ ಡ್ರೈನೇಜ್ ಇಲ್ಲ ಮ್ಯಾಮ್. ಮಳೆ ಬಂದಾಗ ಡ್ರೈನೇಜ್ ನೀರು ಮೇಲೆ ರೋಡ್ ಮೇಲೆ ಬಂದು ಇಷ್ಟೊಂದು ಪಾಪ್ಯುಲೇಷನ್ ಈ ರೋಡ್ ಯೂಸ್ ಮಾಡಿರೋದ್ರಿಂದ ಒಂದು 10-15 ಡೇಸಲ್ಲಿ ರೋಡೆಲ್ಲ ಹಾಳಾಗಿಬಿಡುತ್ತೆ. ಸೊ ಒಂದು 3 kilometers ಈ ಸ್ಟ್ರೆಚಲ್ಲಿ ಓಡಾಡೋಕ್ಕಾಗಲ್ಲ ಮ್ಯಾಮ್. ಸೊ ಮ್ಯಾಮ್ ನಾವಿವಾಗ ಒಂದು ವರ್ಷ ಆಯಿತು ಮ್ಯಾಮ್. ಲಾಸ್ಟ್ ಟೈಮ್ ಕರ್ನಾಟಕ ರಾಜ್ಯೋತ್ಸವದಾಗ ಶಿವಣ್ಣ ಸರ್ಗೆ ನಾವು ಹೇಳಿದ್ವಿ ಈ ಥರ ಕಂಡೀಷನ್ ಇದೆ, ನಮಗೊಂದು ರೋಡ್ ಮಾಡಿಕೊಡಿ ಅಂತ, ಡ್ರೈನೇಜ್ ಜೊತೆ. ಆಮೇಲೆ ರೀಸೆಂಟಾಗಿ ನಾವು ಪಂಚಾಯತ್ಗೆ ಹೋಗಿದ್ವಿ, ಪಂಚಾಯತ್ ಎಕ್ನಾಲಜ್ಮೆಂಟು ತೊಗೊಂಡಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಇಶ್ಯೂನ ಸೇಮ್ ನಾವು ಪೆಟಿಷನ್ ಅಂತ ಮಾಡಿ ಇಲ್ಲಿ ಒಂದು 8-10 ಅಪಾರ್ಟ್ಮೆಂಟ್ ಒಂದು 1,000-2,000 ಜನರ ಸೈನ್ ತೊಗೊಂಡು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇಶ್ಯೂ ಅಂತ. ಅವರು ಎಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಯಾವ ಆ್ಯಕ್ಷನು ತೊಗೊಂಡಿಲ್ಲ ಮ್ಯಾಮ್. ರೋಡ್ ಕಂಡೀಷನ್ ನೀವು ನೋಡ್ಬೋದು ಸೇಮ್ ಹಾಗೇ ಇದೆ. ಸೊ ಇದು ಮಕ್ಕಳಿಗೆ ಅಥವಾ ಸೀನಿಯರ್ ಸಿಟಿಸನ್ಗೆ, ಇವನ್ ನಮಗೂ ಎಷ್ಟೇ ಎಕ್ಸ್ಪರ್ಟ್ ಆದ್ರೂ ಈ ರೋಡ್ಗಳಲ್ಲಿ ಮಳೆ ಬಂದಾಗ ರೋಡ್ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ, ಅಷ್ಟು ಖರಾಬಾಗಿದೆ ರೋಡು. ಸೊ ನಮಗೆ ರೋಡ್ ಆದಷ್ಟು ಬೇಗ ಮಾಡಿಕೊಡ್ಬೇಕಂತ ನಾವೆಲ್ಲ ಆಫೀಷಿಯಲ್ಸ್ ಹತ್ರ ವಿನಂತಿ ಮಾಡ್ಕೊತೀವಿ. ಇದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥ ಮಾತು. ಅಂದರೆ ನಮಗೆ ರೋಡ್ ಇಲ್ಲ ಅಂದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಮಳೆಗಾಲ ಬೇರೆ ಹತ್ತಿರ ಬರ್ತಾ ಇದೆ, ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಕೂಡ ಇಲ್ಲ, ಅದರಿಂದ ಕೂಡ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದಷ್ಟು ಬೇಗ ಇಲ್ಲಿನ ರೋಡ್ ಸಮಸ್ಯೆಗೆ ಪರಿಹಾರ ಬೇಕು, ಡಾಂಬರನ್ನು ಹಾಕಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಪ್ರಶಾಂತ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.